ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆದಮೇಲೆ ಅವ್ರ ಮನಸ್ಸು ಹೇಗಿದೆ, ಏನು ಯೋಚನೆ ಮಾಡ್ತಾ ಇದೆ ನಿಮ್ಮ ಬಗ್ಗೆ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2. ಇಲ್ಲಿ ಕೇರಿಂಗ್ ಕನೆಕ್ಷನ್ ಇದೆ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಕೇರಿಂಗ್ ಭಾವನೆ ಇತ್ತು. ಈಗ ನಿಮ್ಮಿಬ್ಬರ ಮಧ್ಯೆ ಏನೋ ಮೂರನೇ ವ್ಯಕ್ತಿ ಎನರ್ಜಿ ಬರ್ತಾ ಇದೆ. ಈ ಟೈಮಲ್ಲಿ ನೋ ಕಮ್ಯುನಿಕೇಷನ್ ಕಾಣ್ತಾ ಇದೆ. ಸೈಲೆಂಟ್ ಆಗಿದ್ದಾರೆ, ಆದರೆ ಇಮೋಷನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಯಾರೋ ಮೂರನೇ ವ್ಯಕ್ತಿ ವಿಷಯಕ್ಕೋಸ್ಕರ ನೀವಿಬ್ಬರು ದೂರ ಆಗಿದ್ದೀರಾ. ಅದು ಯಾವುದೇ ಸಮಸ್ಯೆಗಳಿರ್ಬೋದು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆಗಳಿರುತ್ತೆ. ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಈಗ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ, ಆದರೆ ಮನಸ್ಸು ನಿಮ್ಮ ಜೊತೆ ಕನೆಕ್ಟ್ ಆಗಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಇಲ್ಲಿಂದ ಏನು ಬರುತ್ತೆ. I mess up the good things in my life sometimes. I haven't told you everything. ನೋಡಿ, ನಿಮ್ಮಿಂದ ಅವರೇನೋ ಮುಚ್ಚಿಡ್ತಾ ಇದ್ರು. ನಿಮಗೂ ಅವ್ರ ಮೇಲೆ ಅನುಮಾನಗಳಿತ್ತು, ಕನ್ಫ್ಯೂಷನ್ಸ್ ಇತ್ತು, ಆದರೆ ಅದನ್ನು ಕ್ಲಿಯರ್ ಮಾಡ್ಕೋತಾ ಇರಲಿಲ್ಲ ಅವರು. ಎಷ್ಟೋ ಸರಿ ನೀವು ಇದ್ರ ಬಗ್ಗೆ ವಿಚಾರ ಮಾಡಿದ್ದೀರಾ, ಆದರೆ ಈಗ ಅವ್ರಿಗೆ ತಪ್ಪಿನ ಅರಿವಾಗ್ತಾ ಇದೆ. ನಿಮ್ಮಂಥ ಒಳ್ಳೆ ವ್ಯಕ್ತಿ ಫ್ರೆಂಡ್ಶಿಪ್ನ ಹಾಳು ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ನೆನಪಾಗ್ತಾ ಇದೆ. ಇಲ್ಲಿ ಮೂರನೇ ವ್ಯಕ್ತಿ ಎನರ್ಜಿ ಇದ್ದು ಸರಿ, ನಿಮ್ಮ ಜೊತೆ ಇದ್ದಾಗ ಏನೋ ಸಂತೋಷ ಇತ್ತು, ಜೀವನದಲ್ಲಿ ಪಾಸಿಟಿವಿಟಿ ಇತ್ತು, ಏನೇನೋ ಮಾತುಕತೆಗಳಾಗಿ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ಸರಿ. ಆದರೆ ಈಗ ಬೇಜಾರಾಗ್ತಾ ಇದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಈ ಕನೆಕ್ಷನ್ ಹಾಳಾಗೋಕ್ಕೆ ನಾನೇ ಕಾರಣ ಹಾಗೆಲ್ಲ ಹೇಳ್ಕೊತಾ ಇದ್ದಾರೆ ಅವರು. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಒಂದ್ಸರಿ. ಕಾರ್ಡ್ ನಂಬರ್ 1. ಇದರಲ್ಲೂ ಮೂರನೇ ವ್ಯಕ್ತಿ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಕೆಲವರಿಗೆ ಇಲ್ಲಿ ಮದುವೆ ಆಗಿದೆ ಅನ್ನೋದು ಬರ್ತಾ ಇದೆ. ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಆಗಾಗ ನಿಮ್ಮಿಬ್ಬರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು, ಮಾತುಕತೆಗಳಾಗ್ತಾ ಇತ್ತು, ಆದರೆ ಕನೆಕ್ಟ್ ಆಗ್ತಾ ಇದ್ರಿ. ಇಲ್ಲಿ ಯಾವುದೋ ಕಂಟ್ರೋಲಿಂಗ್ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಆದ್ರೂ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆದಿತ್ತು. ಆಗಾಗ ನಿಮಗೆ ಹೆಚ್ಚು ಟೈಮ್ ಕೊಡ್ತಾ ಇರಲಿಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು. ನಿಮಗೂ ಇದ್ರ ಬಗ್ಗೆ ತುಂಬ ಅನುಮಾನಗಳಿತ್ತು, ಅದಕ್ಕೆ ಸರಿಯಾದ ಉತ್ತರನೂ ಕೊಡ್ತಾ ಇರಲಿಲ್ಲ ಅವರು. ಹಾಗಿರೋದ್ರಿಂದ ನಿಮಗೆ ಸಿಟ್ಟಿದೆ. ದೂರ ಆಗಿದ್ದೀರಾ ಸರಿ ಇಬ್ರು, ಆದರೆ ಇಮೋಷನಲಿ ಕನೆಕ್ಟ್ ಆಗಿದ್ದೀರಾ. ಸಿಟ್ಟಿನ ಆವೇಶದಲ್ಲಿ ಏನೇನೋ ಮಾತುಕತೆಗಳಾಗಿದೆ, ಆ ಮಾತುಗಳು ಆಗಾಗ ನೆನಪಾಗ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಪರಿಸ್ಥಿತಿ ಹೇಗಿದೆ? ನೀವೊಂದು ಸಂತೋಷವಾಗಿರುವಂಥ ವ್ಯಕ್ತಿ, ಆತೃದ ಸ್ವಭಾವ. ಇಲ್ಲೇನು ಬಂದಿದೆ ನೋಡೋಣ. 10 ಆಫ್ ವ್ಯಾಂಡ್ಸ್ ಇದೆ. ಯಾವುದೋ ಸಿಟ್ಟಲ್ಲಿ ನೀವು ಸೈಲೆಂಟ್ ಆಗಿದ್ದೀರಾ. ಈ ಕನೆಕ್ಷನ್ನಿಂದ ಆಚೆ ಬಂದಿದ್ರೂ ಮನಸ್ಸು ಮಾತ್ರ ಆಚೆ ಬಂದಿಲ್ಲ. ಮತ್ತದೇ ನೆನಪು, ಆ ಮಾತುಕತೆಗಳು, ಆ ಸಿಟ್ಟು ಮತ್ತೆ ಮತ್ತೆ ನೆನಪಾಗುತ್ತೆ ನಿಮಗೆ. ಸ್ವಲ್ಪ ದಿನ ದೂರ ಇದ್ದರೆ ಇದೆಲ್ಲ ಸರಿಯಾಗುತ್ತೆ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನೀವೊಂದು ಈಸಿ ಗೋಯಿಂಗ್ ಪರ್ಸನ್, ಆದ್ರೂ ಈ ಕನೆಕ್ಷನಲ್ಲಿ ಇನ್ವಾಲ್ವ್ ಆಗಿದ್ದೀರಾ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಮನಸ್ಸು ಯಾವಾಗಲೂ ಅವ್ರ ಹಿಂದೆನೇ ಓಡ್ತಾ ಇದೆ. ಈ ಕನೆಕ್ಷನಲ್ಲಿ ನೀವೇ ಹೆಚ್ಚು ಸೋಲ್ತಾ ಇದ್ರಿ, ಈಗ ಸೈಲೆಂಟ್ ಆಗಿದ್ದೀರಾ. ಆಗಾಗ ನಿಮ್ಮಿಂದ ದೂರ ಆಗ್ತಾ ಇದ್ರು, ಆದ್ರೂ ನೀವು ಸೋಲ್ತಾ ಇದ್ರಿ. ಈ ಫ್ರೆಂಡ್ಶಿಪ್ ಬೆಳೆಸೋಕ್ಕೆ ಕಷ್ಟಪಟ್ಟಿದ್ದೀರಾ, ಎಫರ್ಟ್ಸ್ ಇದೆ. ಈಗ ಒಂದೇ ಸರಿ ಹೇಗೆ ಬಿಟ್ಕೊಡೋದು ಹಾಗೆಲ್ಲ ನಿಮ್ಮ ಮನಸ್ಸು ಅನ್ನಿಸ್ತಾ ಇದೆ. ಆದ್ರೂ ಈಗೋ ಅಡ್ಡ ಬರ್ತಾ ಇದೆ. ಒಂದು ಕಾಲದಲ್ಲಿ ನೀವು ಅವ್ರ ಹಿಂದೆ ಓಡ್ತಾ ಇದ್ರಿ, ಅವ್ರನ್ನ ಬಿಟ್ಕೊಡ್ಬೇಕು ಅನ್ನೋ ಇಷ್ಟ ಇರಲಿಲ್ಲ. ಈಗೇನೋ ಸಿಟ್ಟಿದೆ,
ನಿಮ್ಮ ಪರಿಸ್ಥಿತಿ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದಿದೆ. ಶುರುವಿನಲ್ಲಿ ನೀವು ಅವ್ರು ಸೈಲೆಂಟ್ ಆದರೆ ಆಗಾಗ ಕಾಲ್ ಮಾಡ್ತಾಯಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ, ಸಾರಿ ಕೇಳ್ತಾಯಿದ್ರಿ. ಈಗ ಯಾಕೋ ನಿಮಗೆ ಮನಸ್ಸು ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ನಿಮ್ಮ ವೀಕ್ನೆಸ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ, ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇದಕ್ಕೆ ಇನ್ನೇನಿದೆ ಅವ್ರ ಮನಸ್ಸಲ್ಲಿ ಕೇಳೋಣ. ಡೆಸ್ಟಿನಿ ಮತ್ತೊಂದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಶ್ಯಾಡೋ ಸೈಡ್, ಹ್ಯಾಬಿಟ್ಸ್, ಹಾಗೆ ಡಿಸಗ್ರಿಮೆಂಟ್ಸ್. ಇಬ್ಬರಲ್ಲೂ ಡಿಸಗ್ರಿಮೆಂಟ್ಸ್ ಸಾಕಷ್ಟಿದೆ. ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್. ಇಲ್ಲಿ ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್. ಅವರು ಸಮಾಧಾನ ಮಾಡ್ಕೊಳ್ಳೋದಿದೆ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಭೇಟಿ ಮಾಡಿಸಿದೆ. ಯಾರೂ ಸುಮ್ಮನೆ ಭೇಟಿ ಆಗಲ್ಲ, ಫ್ರೆಂಡ್ಶಿಪ್ ಬೆಳೆಯೋಲ್ಲ. ನಿಮ್ಮನ್ನು ಈಸಿಯಾಗಿ ತೊಗೊಂಡಿದ್ರು. ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಈಗ ತಪ್ಪು ಗೊತ್ತಾಗ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಆಗಾಗ ನಿಮ್ಮ ಜೊತೆ ಜಗಳ ಆಡೋದು, ನಿಮ್ಮಿಂದ ದೂರ ಆಗೋದು ಅವ್ರ ಹ್ಯಾಬಿಟ್ ಆಗಿತ್ತು. ಯಾವುದೇ ಕಾರಣ ಇಲ್ಲದಿದ್ರೂ ನಿಮ್ಮಿಂದ ಸೈಲೆಂಟ್ ಆಗಿರ್ತಾಯಿದ್ರು. ಈಗ ಅವ್ರು ಅಂದ್ಕೊಂಡಂಗೆ ಏನೂ ನಡೀತಾ ಇಲ್ಲ. ನೀವೀಗ ಸೈಲೆಂಟ್ ಆಗಿರೋದು ಅವ್ರಿಗೆ ಬುದ್ಧಿ ಬಂದ ಹಾಗಿದೆ. ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಐ ವಿಶ್ ಯು ಅಂಡರ್ಸ್ಟುಡ್ ಹೌ ಐ ಫೀಲ್. ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ. ನೀನು ನನ್ನಿಂದ ದೂರ ಆಗಿದೆಯಾ ಸರಿ, ನನ್ನ ಕಾಲ್ಗೆ ಮೆಸೇಜ್ಗೆ ಆನ್ಸರ್ ಮಾಡ್ತಾ ಇಲ್ಲ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ. ಹಾಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಸಿಟ್ಟಲ್ಲಿ ಮಾತಾಡಿದರೆ ಸರಿ, ಈಗ ಮನಸ್ಸು ತಣ್ಣಗಾಗಿದೆ. ನೀವೊಂದು ಒಳ್ಳೆ ವ್ಯಕ್ತಿ ಅನ್ನಿಸ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ಏನೋ ತಪ್ಪು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಯಾವುದೋ ಕೆಟ್ಟಗಳಿಗೆನಲ್ಲಿ ಏನೇನೋ ಮಾತಾಡಿದ್ದಾರೆ, ಅದರಿಂದ ನಿಮಗೆ ಹರ್ಟ್ ಆಗಿದೆ. ಡೂ ಟು ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್. ನೋಡಿ, ಕೇರಿಂಗ್ ಕನೆಕ್ಷನ್ ಮತ್ತೆ ಮತ್ತೆ ಬರ್ತಾ ಇದೆ. ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್. ಇಲ್ಲಿ ಜರ್ನಿ. ಮತ್ತೊಂದು ಸ್ಟ್ರಾಟಜಿ. ಇಲ್ಲಿ ದಿ ಸನ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ಮುಂದೆ ಹ್ಯಾಪಿನೆಸ್ ಇದೆ. ಇಬ್ಬರು ಏನೋ ಸಿಟ್ಟಲ್ಲಿ ಮಾತಾಡ್ಕೊಂಡಿದ್ದೀರಾ, ಆ ಆವೇಶದಲ್ಲಿ ದೂರ ಆಗಿದ್ದೀರಾ, ಮತ್ತೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ಇದ್ರ ಮಧ್ಯೆ ಏನೇನು ನಡೆಯುತ್ತೆ ನೋಡೋಣ. ಈ ನೆಗೆಟಿವಿಟಿ ಎಲ್ಲ ನೀವು ಹೀಲ್ ಮಾಡ್ಕೋಬೇಕು ಅನ್ನೋದಿದೆ. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಪ್ರಯತ್ನಗಳನ್ನ ಮಾಡಬೇಕಲ್ವಾ. ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ಮನಸ್ಸಿದೆ ಅವ್ರಿಗೆ. ಈ ಒಂದು ಲೈಫ್ ಜರ್ನಿನಲ್ಲಿ ನೀವಿಬ್ಬರು ಮತ್ತೆ ಜೊತೆ ಆಗ್ತೀರಾ. ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ. ಆ ಒಂದು ಮೆಸೇಜ್ಗಳು ಈ ಕಾರ್ಡಿಂದ ಬರ್ತಾ ಇದೆ. ಇಲ್ಲಿ ವಾಟರ್ ಆ್ಯಂಡ್ ಫೈರ್ ಎನರ್ಜಿ ಮಿಕ್ಸ್ ಆಗಿದೆ. ಹಾಗಿರೋದ್ರಿಂದ ನಿಮ್ಮಿಬ್ಬರಲ್ಲಿ ಆಗಾಗ ಮಾತುಕತೆಗಳಾಗ್ತಾ ಇತ್ತು. ಆದರೆ ಮತ್ತೆ ಕನೆಕ್ಟ್ ಆಗ್ತಾ ಇದ್ರಿ. ಸ್ವಲ್ಪ ಕಾಲ ಇದು ಹೀಗೆ ಮುಂದುವರಿಯುತ್ತೆ. ಈ ಜರ್ನಿನಲ್ಲಿ ನೀವಿಬ್ಬರು ಜೊತೆಗಿರ್ತೀರಾ ಅನ್ನೋದಿದೆ. ಇಲ್ಲಿ ಅಲ್ಲೊಂದು ಹ್ಯಾಪಿನೆಸ್ ಇದೆ. ಯಾವುದೇ ಸಿಟ್ಟಿದ್ರೂ ಇಲ್ಲೊಂದು ಇಮೋಷನಲ್ ಬಾಂಡಿಂಗ್ ಇದೆ. ಹಾಗಿರೋದ್ರಿಂದ ನೀವು ಆಗಾಗ ಕನೆಕ್ಟ್ ಆಗ್ತಾ ಇರ್ತೀರಾ. ನಂಬರ್ 4 ಆ್ಯಂಡ್ 7 ನಿಮಗೆ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಯಾವುದೋ ಸಿಟ್ಟಲ್ಲಿ ನಿಮಗೆ ಹರ್ಟ್ ಮಾಡಿದ್ದಾರೆ. ಈಗ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ದೂರ ಮಾಡ್ಕೊಂಡಿದ್ದಾರೆ. ಈಗ ಹೇಗೆ ಮಾತಾಡೋದು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಬಿ ಹ್ಯಾಪಿ ಆ್ಯಂಡ್ ಟ್ರಸ್ಟ್ ದಿ ಯೂನಿವರ್ಸ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.